ಇವತ್ತಿನ ರೆಸಿಪಿ ಗೋಬಿ 65. ಗೋಬಿಯಿಂದ ನಾವು ಎಷ್ಟೊಂದು ವೆರೈಟಿ ಡಿಶ್ಗಳನ್ನ ಮಾಡ್ತೀವಿ. ಅದರಲ್ಲಿ ಗೋಬಿ ಮಂಚೂರಿಯನ್ ಇರ್ಬೋದು, ಗೋಬಿ ಪರೋಟ ಇರ್ಬೋದು, ಈ ರೀತಿಯಾಗಿ ಎಷ್ಟೊಂದು ವೆರೈಟಿಯನ್ನ ಮಾಡ್ತೀವಿ. ಅದೇ ರೀತಿಯಾಗಿ ಇವತ್ತು ನಾನು ತುಂಬಾ ಈಸಿಯಾಗಿ ಗೋಬಿ 65 ಅನ್ನ ಮನೆಯಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅಲ್ಲದೆ ಚಿಕನ್ ತಿನ್ನೋರು ಸಹ ಈ ಗೋಬಿ 65 ನ ಇಷ್ಟಪಟ್ಟು ತಿಂತಾರೆ. ಯಾಕೆಂದ್ರೆ ಇದೊಂದ್ ರೀತಿ ಚಿಕನ್ 65 ವರ್ಷನ್ 2 ಇದ್ದಾಗೆ. ಅದರಿಂದ ಚಿಕನ್ ತಿನ್ನೋರು ತುಂಬಾ ಇಷ್ಟಪಟ್ಟು ತಿಂತಾರೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಚಾನೆಲ್ಗೆ ಹೊಸಬರಾಗಿದ್ರೆ ಇದುವರೆಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಗಂಟೆಯನ್ನು ಒತ್ತಿ. ಇದರಿಂದ ನಾವು ಮಾಡುವಂತ ಹೊಸ ಹೊಸ ರೆಸಿಪಿಗಳು ಆದಷ್ಟು ಬೇಗ ನಿಮ್ಮನ್ನ ತಲುಪುತ್ತೆ. ಬನ್ನಿ ಈಗ ಇಲ್ಲಿ ನಾನು ಗೋಬಿ 65 ಅನ್ನ ಮಾಡಕ್ಕೆ ಮೊದಲಿಗೆ ಗೋಬಿಯನ್ನ ಈ ರೀತಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಮೊಸರನ್ನ ತಗೊಂಡಿದ್ದೀನಿ, ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ, ಕಾರ್ನ್ ಫ್ಲೋರ್ನ ತಗೊಂಡಿದ್ದೀನಿ, ಬೆಳ್ಳುಳ್ಳಿಯನ್ನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವನ್ನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿಯನ್ನ ತಗೊಂಡಿದ್ದೀನಿ. ಇಲ್ಲೇ ಖಾರ ಪುಡಿಯನ್ನ ತಗೊಂಡಿದ್ದೀನಿ, ಅಂದ್ರೆ ರೆಡ್ ಚಿಲ್ಲಿ ಪೌಡರ್ನ ತಗೊಂಡಿದ್ದೀನಿ. ನಂತರ ಇಲ್ಲಿ ನಾನು ಗರಂ ಮಸಾಲನ್ನ ತಗೊಂಡಿದ್ದೀನಿ, ಜೀರಾ ಪೌಡರ್ನ ತಗೊಂಡಿದ್ದೀನಿ. ನಂತರ ಇಲ್ಲಿ ಧನಿಯಾ ಪೌಡರ್ನು ತಗೊಂಡಿದ್ದೀನಿ. ನಂತರ ನಿಂಬೆ ಹಣ್ಣನ್ನ ತಗೊಂಡಿದ್ದೀನಿ. ನಂತರ ಇಲ್ಲಿ ನಾನು ಜೀರಿಗೆಯನ್ನು ಸಹ ತಗೊಂಡಿದ್ದೀನಿ. ಈಗ ರೆಸಿಪಿಯನ್ನ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಮೊದಲಿಗೆ ನಾನು ಇಲ್ಲಿ ಗೋಬಿಯನ್ನ ಕಟ್ ಮಾಡಿಕೊಂಡು ನಾನು ನೀರಲ್ಲಿ ನೆನಾಕಿದ್ದೀನಿ. ಇಲ್ಲಿ ನೋಡೋಂತ ಟಿಪ್ಸ್ ಏನು ಅಂದ್ರೆ, ಈ ಗೋಬಿಯನ್ನ ಯಾವಾಗ್ಲೂ ಸಹ ನಾವು ಇದರಿಂದ ಯಾವುದೇ ಡಿಶ್ ಮಾಡ್ಬೇಕಾದ್ರೂ ನಾವು ಇದನ್ನ ನೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ಒಂದ್ 10 ನಿಮಿಷಗಳ ಕಾಲ ನೆನಾಕ್ಬೇಕು. ಏನಕ್ಕೆ ಅಂದ್ರೆ ಇದ್ರಲ್ಲಿ ಏನಾರ ಹುಳ ಏನಾದ್ರೂ ಇದ್ರೆ ಅದು ಕೆಳಗಡೆ ಬರುತ್ತೆ. ಅವಾಗ ನಾವು ಮೇಲ್ಗಡೆ ಇರುವಂತ ಗೋಬಿಯನ್ನ ತಕ್ಕೊಳ್ಬಹುದು. ಅವಾಗ ಅದ್ರಲ್ಲಿ ಇರುವಂತ ಹುಳ, ಯಾಕೆಂದ್ರೆ ಉಪ್ಪು ಹಾಕಿದಾಗ ಆ ಹುಳುಗಳಿಗೆ ಇರಿಟೇಷನ್ ಆಗುತ್ತೆ. ಇರಿಟೇಷನ್ ಆಗಿರೋದ್ರಿಂದ ಅವು ಹೊರಗೆ ಬಂದ್ಬಿಟ್ಟು ತಳದಲ್ಲಿ ಹೋಗಿ ಕುತ್ಕೊಂತಾವ. ಅವಾಗ ನಮ್ಗೆ ಇದ್ರಿಂದ ಹುಳಗಳನ್ನ ತೆಗಿಯೋಕ್ಕೂ ಸಹ ಸಹಾಯ ಆಗುತ್ತೆ. ಆದ್ರಿಂದ ಯಾವಾಗ ಮಾಡ್ಬೇಕು ಅಂದ್ರೂ ಸಹ ನಾವು ಒಂದ್ 10 ನಿಮಿಷಗಳ ಕಾಲ ಉಪ್ಪಿನ ನೀರಲ್ಲಿ ಈ ಗೋಬಿಯನ್ನ ನೆನಕ್ಬಿಟ್ಟು ನಂತರ ನಾವು ಇದರಿಂದ ಯಾವ್ದೋ ಡಿಶ್ ಆದ್ರೂ ಮಾಡಬಹುದು. ಈಗ ನಾನು ಇದನ್ನ ನೀರಲ್ಲಿ ಕುದಿಸ್ಕೊಳ್ತೀನಿ. ಈಗ ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ನೀರ್ ಹಾಕಿದ್ದೀನಿ. ನೀರ್ ಹಾಕ್ಬಿಟ್ಟು ಸ್ಟವ್ ಅನ್ನ ಆನ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಅದಕ್ಕೆ ಸ್ವಲ್ಪ ನಾನು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಈಗ ಸ್ಟವ್ ಮೇಲೆ ಇಟ್ಟಿದ್ದಂತ ನೀರು ಕುದಿಯಕ್ಕೆ ಶುರು ಆಗಿದೆ. ಇವಾಗ ನಾನು ಇದಕ್ಕೆ ಗೋಬಿಯನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ಈಗ ಒಂದು 3 ನಿಮಿಷಗಳ ಕಾಲ ಕುದಿಸ್ಕೊಂಡ್ಬಿಟ್ಟು ನಾವು ಇದನ್ನ ತಕ್ಕೊಳ್ಳೋಣ. ಇವಾಗ 3 ನಿಮಿಷಗಳಾಗಿದೆ. ಇದು ಚೆನ್ನಾಗಿ ಕುದಿಯಕ್ಕೆ ಶುರುವಾಗಿದೆ. ಈಗ ನಾನು ಗ್ಯಾಸ್ ಅನ್ನ ಆಫ್ ಮಾಡಿಕೊಂಡು ಈ ಗೋಬಿನೆಲ್ಲ ತಕ್ಕೊಳ್ತೀನಿ. ಈಗ ಇದನ್ನ ಕ್ಲೀನ್ ಆಗಿ ಸೋಸ್ಕೊಳ್ಬೇಕು. ಈಗ ಇದನ್ನೆಲ್ಲ ತಕ್ಕೊಂಡ್ಬಿಟ್ಟು
ಈಗ ಇದನ್ನ ಒಂದ್ಸತಿ ತಣ್ಣೀರಿನಿಂದ ತೊಳೆದ್ಬಿಟ್ಟು ಇದನ್ನ ಕ್ಲೀನಾಗಿ ನೀರು ಇಳ್ಕೊಳಕ್ಕೆ ಬಿಡ್ಕೊಳ್ಳೋಣ. ಇದರಲ್ಲಂತ ನೀರಿನ ಅಂಶ ಎಲ್ಲ ಹೋಗ್ಬೇಕು. ಇದನ್ನ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡ್ಕೊಳ್ಳೋಣ. ಇವಾಗ ಗೋಬಿ 65ಗೆ ಮಾಡೋಕ್ಕೆ ಬೇಕಾಗಿರುವಂತ ಮಸಾಲೆಯನ್ನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ನಾನು ಒಂದೂವರೆ ಸ್ಪೂನ್ ಅಷ್ಟು ನಾನು ಆಯಿಲ್ ಅನ್ನ ಹಾಕೊಳ್ತಾ ಇದ್ದೀನಿ. ಅದಕ್ಕೆ ನಾನು 2 ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಅರ್ಧ ಚಮಚ ಈ ಟರ್ಮರಿಕ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಆದ ನಂತರ ನಾನಿಲ್ಲಿ ಗರಂ ಮಸಾಲಾನ ಹಾಕೊಳ್ತಾ ಇದ್ದೀನಿ. 3/4 ಸ್ಪೂನು ಗರಂ ಮಸಾಲಾನ ಹಾಕೊಳ್ತಾ ಇದ್ದೀನಿ. ಈಗ ಇಲ್ಲಿ ನಾನು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನ್ ಅಷ್ಟು ಜೀರಾ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಳ್ತಾ ಇದ್ದೀನಿ. ಇದಾದ ನಂತರ ಸಣ್ಣಗೆ ಕಟ್ ಮಾಡಿರುವಂತ ಕರಿಬೇವು ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ನಾನು ಸಣ್ಣ ಕಟ್ ಮಾಡಿರುವಂತ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಅರ್ಧ ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ನಂತರ ಅರ್ಧ ಕಪ್ ಅಷ್ಟು ಕಾರ್ನ್ ಸ್ಟಾರ್ಚ್ ಅನ್ನ ಹಾಕೊಳ್ತಾ ಇದ್ದೀನಿ, ಅಂದ್ರೆ ಕಾರ್ನ್ ಫ್ಲೋರ್ ನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಕಾರ್ನ್ ಫ್ಲೋರ್ ನ ಹಾಕೊಳ್ಳೋದು ಬೈಂಡಿಂಗಿಗೋಸ್ಕರ, ಅದೇ ರೀತಿ ಅಕ್ಕಿ ಹಿಟ್ಟನ್ನ ಹಾಕೊಳ್ಳೋದು ಕ್ರಿಸ್ಪಿಗೋಸ್ಕರ. ಅದಕ್ಕೋಸ್ಕರ ನಾನು ಅಕ್ಕಿ ಹಿಟ್ಟು ಮತ್ತು ಕಾರ್ನ್ ಫ್ಲೋರ್ ಎರಡನ್ನೂ ಯೂಸ್ ಮಾಡ್ತಾ ಇದ್ದೀನಿ. ನಂತರ ಈಗ ನಾನಿಲ್ಲಿ ಮೊಸರನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಈಗ ನಾನು ಅರ್ಧ ನಿಂಬೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದ್ರದ್ದು ರಸನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಮೊಸರು ಹುಳಿ ಇದ್ರು ನಿಂಬೆಹಣ್ಣಿಂದೆ ಹುಳಿ ಅದೇ ಬೇರೆ ರೀತಿಯಾದಂತ ಒಂದು ಟೇಸ್ಟ್ ಅನ್ನ ಕೊಡುತ್ತೆ. ಅದಕ್ಕೋಸ್ಕರ ನಿಂಬೆಹಣ್ಣನ್ನು ಸಹ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದೆಲ್ಲದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಡ್ರೈ ಅನ್ನು ಕಾಣಿಸ್ತು ಅಂತ ಹೇಳಿದ್ರೆ ಸ್ವಲ್ಪ ಮೇಲಿನಿಂದ ನೀರನ್ನ ಚುಮಿಸ್ಕೊಳ್ಳಿ ಸಾಕು. ಅಂದ್ರೆ ನೀರ್ ಜಾಸ್ತಿ ಹಾಕೊಳ್ಬೇಡಿ, ಸುಮ್ನೆ ಕೈಯಲ್ಲಿ ಈ ರೀತಿ ಹನಿಯಾಗಿ ನೀರನ್ನ ಹಾಕೊಳ್ಬಹುದು. ಈ ರೀತಿ ಡ್ರೈ ಕಾಣಿಸ್ತು ಅಂದ್ರೆ. ಇವಾಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಬಿಟ್ಟು ಸ್ಟವ್ ಹಚ್ಕೊಂಡಿದ್ದೀನಿ. ಈಗ ಅದು ಸ್ವಲ್ಪ ಬಿಸಿ ಆದ ನಂತರ ಇಲ್ಲಿ ನಾನು ಆಯಿಲ್ ಅನ್ನ ಹಾಕೊಳ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ನಾವು ಗೋಬಿಯನ್ನ ಫ್ರೈ ಮಾಡ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ನಾನು ಆಯಿಲ್ ಅನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ಬಿಸಿ ಮಾಡ್ಕೊಳ್ಳೋಣ. ಅಷ್ಟೊತ್ತಿಗೆ ನಾವು ಮಸಾಲೆಯನ್ನ ರೆಡಿ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಗೋಬಿಯನ್ನ ಹಾಕೊಂಡ್ಬಿಟ್ಟು ಈಗ ಈ ಗೋಬಿಯನ್ನ ಇದ್ರೊಳಗೆ ಹಾಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ನಾವು ಹಾಕಿರುವಂತ ಸ್ಪೈಸಸ್ ಎಲ್ಲಾ ಕಡೆ ಹತ್ಬೇಕು. ಆ ರೀತಿಯಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಕಾಣಿಸ್ತಾ ಇದೆಯಲ್ಲ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ನೋಡ್ತಾ ಇದ್ದೀರಲ್ವಾ, ನೋಡಿ ಈ ರೀತಿಯಾಗಿ ಎಲ್ಲ ಕಡೆ ನಾವು ಹಾಕಿರುವಂತ ಮಸಾಲ ಮಿಕ್ಸ್ ಆಗ್ಬೇಕು, ಹತ್ಕೊಳ್ಬೇಕು. ಆ ರೀತಿಯಾಗಿ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದು ರೆಡಿ ಆಗಿದೆ, ಎಣ್ಣೆನೂ ಕಾದಿದೆ. ಈಗ ಇದನ್ನ ಎಣ್ಣೆಯೊಳಗೆ ಕ್ಲೀನಾಗಿ ಹಾಕೊಳ್ಬೇಕು. ಎಣ್ಣೆ ಮುಂಚೆನೆ ಕಾದಿತ್ತಲ್ಲ, ಅದರಿಂದ ಈಗ ನಾನು ಇದನ್ನ ಬಿಟ್ಟ ನಂತರ ಏನ್ ಮಾಡ್ತಾ ಇದೀನಿ, ಮೀಡಿಯಂ
ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಅಷ್ಟೇ ಅಲ್ಲದೆ ಇದು ಗೋಲ್ಡನ್ ಬ್ರೌನ್ ಬರ್ಬೇಕು, ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಈಗ ಕಲರು ಚೇಂಜ್ ಆಗ್ತಾ ಇದೆ. ಇದನ್ನ ಒಂದ್ಸತಿ ಈ ರೀತಿ ಮಡಿಸ್ಕೊಳ್ಳೋಣ. ಇಲ್ಲಿ ನಾವ್ ಯಾವಾಗ್ಲೂ ಗೋಬಿ 65 ಮಾಡುವಂತ ಸಂದರ್ಭದಲ್ಲಿ ನಾವು ರೆಡ್ ಚಿಲ್ಲಿ ಪೌಡರ್ನ ಬಳಸ್ತೀವಲ್ಲ, ಅದು ನೋಡಕ್ಕೆ ಕಲರು ಡಾರ್ಕ್ ಆಗಿರ್ಬೇಕು, ಆದ್ರೆ ಅದ್ರದ್ದು ಖಾರ ಸ್ವಲ್ಪ ಕಡಿಮೆನೆ ಇರ್ಬೇಕು. ಕಾರಣ ಅಂದ್ರೆ ಗೋಬಿ ಮುಂಚೆನೆ ಅದು ಒಂದು ಸ್ಪೈಸಿ ಫುಡ್ ಆಗಿರೋದ್ರಿಂದ ಆದಷ್ಟು ಖಾರದ ಪುಡಿನ ಕಡಿಮೆ ಯೂಸ್ ಮಾಡಿ. ಅಂದ್ರೆ ಖಾರ ಇರುವಂತ ಖಾರದ ಪುಡಿನ ಕಡಿಮೆ ಯೂಸ್ ಮಾಡಿ. ಅಂದ್ರೆ ಕಾಶ್ಮೀರಿ ಖಾರದ ಪುಡಿ ಅದು ನೋಡಕ್ಕೆ ಕಲ್ಲರ್ ಆಗಿರುತ್ತೆ, ಅದ್ರಲ್ಲಿ ಖಾರ ಕಡಿಮೆ ಇರುತ್ತೆ. ಅಥವಾ ನೀವು ಮನೆಯಲ್ಲೇ ಮಾಡಿರುವಂತ ಖಾರದ ಪುಡಿನಾದ್ರೂ ಯೂಸ್ ಮಾಡ್ಕೊಳ್ಬಹುದು. ಅದರಲ್ಲೂ ಮಕ್ಳಿಗೆ ಏನಾದ್ರು ತಿನ್ನೋದಾದ್ರೆ ಆದಷ್ಟು ನೀವು ಸ್ಪೈಸಿನ ತುಂಬಾ ಕಡಿಮೆನೆ ಮಾಡಿದ್ರೆ ಒಳ್ಳೇದು. ಒಂದ್ ವೇಳೆ ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಿದ್ರು ನಡೆಯುತ್ತೆ. ನೋಡ್ತಾ ಇದ್ದೀರಲ್ವಾ, ಈಗ ಇದು ಕಲರ್ ಚೇಂಜ್ ಆಗ್ತಾ ಇದೆ. ಇಲ್ಲಿ ಮೀಡಿಯಂ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ಇದು ಚೆನ್ನಾಗಿ ಬೆಂದಿದೆ. ಇದನ್ನ ನಾವೀಗ ಒಂದು ಪ್ಲೇಟಿಗೆ ತಕೊಳ್ಳೋಣ. ಇಲ್ಲಿ ನಾವ್ ಹೇಳಿದ್ವಿ ಗೋಬಿ 65 ನ ನಾನ್ ವೆಜ್ ತಿನ್ನೋಂತವ್ರು ಇಷ್ಟಪಡ್ತಾರೆ ಅಂತ ಹೇಳಿದ್ವಿ. ಕಾರಣ ಏನು ಅಂದ್ರೆ ಇದಕ್ಕೆ ಹಾಕುವಂತ ಮಸಾಲೆ ಇದೆಯಲ್ಲ, ಅಂದ್ರೆ ನಾವ್ ಹಾಕುವಂತ ರೆಡ್ ಚಿಲ್ಲಿ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇವೆಲ್ಲವನ್ನು ಚಿಕನ್ 65 ಮಾಡ್ಬೇಕಾದ್ರೂ ಸಹ ಯೂಸ್ ಮಾಡ್ತಾರೆ. ಆದ್ರಿಂದ ಟೇಸ್ಟ್ ಸ್ವಲ್ಪ ಒಂದೇ ರೀತಿಯಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನ್ ವೆಜ್ ತಿನ್ನೋರು ಸಹ ಇದನ್ನ ಇಷ್ಟಪಡ್ತಾರೆ. ಇಲ್ಲಿ ನಮ್ಮ ದೈನಂದಿನ ಆಹಾರ ಕ್ರಮದಲ್ಲಿ ಲೋ ಕ್ಯಾಲೋರಿ ಇರುವಂತ ಪದಾರ್ಥಗಳು ಅಂದ್ರೆ ತರಕಾರಿಗಳಿರ್ಬೋದು, ಹಣ್ಣಿರ್ಬೋದು, ಈ ರೀತಿಯಾದಂತಗಳನ್ನ ಬಳಸೋದ್ರಿಂದ ಏನಾಗುತ್ತೆ, ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಈಗ ಹೈ ಕ್ಯಾಲೋರಿ ಇರುವಂತಂದ್ರೆ ಕ್ಯಾಲೋರಿ ಜಾಸ್ತಿ ಇರುವಂತ ಫುಡ್ ನ ತಗೊಂಡ್ರೆ ಏನಾಗುತ್ತೆ, ಕೊಲೆಸ್ಟ್ರಾಲ್ ಬರುತ್ತೆ. ಕೊಲೆಸ್ಟ್ರಾಲ್ ಬಂದ್ರೆ ಏನಾಗುತ್ತೆ, ಹಾರ್ಟ್ ಪ್ರಾಬ್ಲಮ್ ಅಂತೆಲ್ಲ ಬರಕ್ಕೆ ಶುರು ಆಗುತ್ತೆ. ಅಂದ್ರೆ ಆರೋಗ್ಯ ಚೆನ್ನಾಗಿರೋಲ್ಲ, ಆರೋಗ್ಯ ಹಾಳಾಗಿ ಶುರು ಆಗುತ್ತೆ. ಆದ್ರಿಂದ ಆದಷ್ಟು ನಾವು ಲೋ ಕ್ಯಾಲೋರಿ ಇರುವಂತ ತರಕಾರಿ ಮತ್ತು ಹಣ್ಣುಗಳನ್ನ ಬಳಸೋದ್ರಿಂದ ಏನಾಗುತ್ತೆ, ಕೊಲೆಸ್ಟ್ರಾಲ್ ನಾವು ಸುಧಾರಿಸ್ಕೊಳ್ಬಹುದು. ಅಷ್ಟೇ ಅಲ್ಲದೆ ಹಾರ್ಟ್ಗೆ ಸಂಬಂಧಪಟ್ಟಂತ ಕಾಯಿಲೆಗಳನ್ನು ನಾವು ನಿಯಂತ್ರಣ ಮಾಡಕ್ಕೆ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲದೆ ಈ ಗೋಬಿ ಪ್ರೆಗ್ನೆಂಟ್ ಇರುವಂತ ಹೆಣ್ಣು ಮಕ್ಕಳಿಗೆ ತುಂಬಾ ಉತ್ತಮವಾದಂತ ಒಂದು ವೆಜಿಟೇಬಲ್ ಅಂತ ಹೇಳ್ಬೋದು. ಯಾಕೆಂದ್ರೆ ಇದರಲ್ಲಿ ಫೈಬರ್ ನ ಅಂಶ ತುಂಬಾ ಯಥೇಚ್ಛವಾಗಿದೆ. ಅಂದ್ರೆ ನಾರಿನಂಶ ಜಾಸ್ತಿ ಇರೋದ್ರಿಂದ ಪ್ರೆಗ್ನೆಂಟ್ ಲೇಡೀಸ್ ಇದನ್ನ ತಿಂದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ಈಗ ಗೋಬಿ 65 ಅನ್ನ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಕೊನೆಯದಾಗಿ ಈಗ ನಾವು ಇದಕ್ಕೆ ಒಂದ್ಸತಿ ಒಗ್ಗರಣೆಯನ್ನ ಹಾಕೊಳ್ಳೋಣ. ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಬಿಟ್ಟು ನಾನು ಸ್ಟವ್ ಅನ್ನ ಆನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು 1 ಸ್ಪೂನ್ ಅಷ್ಟು ಆಯಿಲ್ ಅನ್ನ ಹಾಕೊಂಡಿದ್ದೀನಿ. ಈಗ ಅದು ಬಿಸಿ ಆಗ್ಬೇಕು. ಈಗ ಇದು ಬಿಸಿ ಆಗಿದೆ. ಇವಾಗ ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆಯನ್ನ ಹಾಕೊಳ್ತಾ ಇದ್ದೀನಿ. ನಂತರ ಸಣ್ಣಗೆ ಕಟ್ ಮಾಡಿರುವಂತ ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ. ಚಿಕ್ಕಗೆ ಕಟ್ ಮಾಡಿರುವಂತ ಬೆಳ್ಳುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ. ನಂತರ ಕೊನೆಯದಾಗಿ ಒಂದ್ ಸ್ವಲ್ಪ ಮೊಸರನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಕೊನೆಯದಾಗಿ ನಾವಿಲ್ಲಿ ಫ್ರೈ ಮಾಡ್ಕೊಂಡಿರುವಂತ ಗೋಬಿ 65 ಅನ್ನ ಇದಕ್ಕೆ ಹಾಕೊಳ್ಬೇಕು.
ನೋಡ್ತಾ ಇದ್ರಲ್ಲ, ಈಗ ಇದು ಮಿಕ್ಸ್ ಮಾಡಿದ್ದಾಗಿದೆ. ಈಗ ಗೋಬಿ 65 ರೆಡಿ ಆಗಿದೆ. ಗ್ಯಾಸ್ ಅನ್ನ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ. ನೋಡಿದ್ರಲ್ವ ಸ್ನೇಹಿತರೆ, ಗೋಬಿ 65 ರೆಡಿ ಆಗಿದೆ. ಈ ರೆಸಿಪಿ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಈ ಲೈಕ್ ಮತ್ತು ಶೇರ್ಗಳು ನಮಗೆ ಇದೇ ತರಹದ ಹೊಸ ಹೊಸ ರೆಸಿಪಿಗಳನ್ನ ಮಾಡುವಲ್ಲಿ ನಮ್ಮನ್ನ ಉರಿದುಂಬಿಸುತ್ತೆ. ಸಾಧ್ಯವಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಬಹುದು. ಜೊತೆಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ ಇಷ್ಟವಾಗಿರುವಂತ ಯಾವ್ದಾದ್ರು ಡಿಶ್ ಇದ್ರೆ, ನೀವು ಅಂದ್ರೆ ರೆಸಿಪಿ ಇದ್ರೆ ನೀವು ಅದನ್ನ ತಿಳಿಸಬಹುದು. ಅದನ್ನ ನಮ್ಮ ಮುಂದಿನ ರೆಸಿಪಿಗಳಲ್ಲಿ ಮಾಡೋಕೆ ನಾವು ಪ್ರಯತ್ನ ಮಾಡ್ತೀವಿ. ಅಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾಗಳಾದ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಚಾನಲ್, ಇಲ್ಲೂ ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನೆಲ್ ನ ಪೇಜ್ ಅವೈಲೇಬಲ್ ಇದೆ. ಅಲ್ಲೂ ಸಹ ನಮ್ಮನ್ನ ಬೆಂಬಲಿಸುವ ಮೂಲಕ ಸಪೋರ್ಟ್ ಮಾಡಬಹುದು. ಸರಿ ಸ್ನೇಹಿತರೆ, ಮತ್ತೆ ಇದೇ ತರಹದ ಆರೋಗ್ಯಕರವಾದಂತ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.